ನಿಮಗೆ ಗೊತ್ತಿರೋ ಹಾಗೆ ಈ ಖಾಸಗಿ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಮೊದಲು ಈಗ 4-5 ದಿನದಿಂದ ಮೊದಲು ಚಾಮರಾಜನಗರ ಜಿಲ್ಲೆಯಲ್ಲಿ ಏನು ಇಡೀ ಊರೇ ಸ್ತಬ್ಧವಾಗಿದೆ. ಕಾರಣ ಅಲ್ಲಿ ಸ್ವಸಹಾಯ ಸಂಘಗಳಿಗೆ ಸಾಲವನ್ನು ನೀಡಿ ಕೊನೆಗೆ ಅವರಿಗೆ ಚಿತ್ರಹಿಂಸೆ ನೀಡೋದ್ರ ಮೂಲಕ ಅದನ್ನು ಸಹಿಸಕ್ಕಾಗದಂತೆ ಇಡೀ ಸಂಪೂರ್ಣ ಗ್ರಾಮಗಳನ್ನೇ ತೊರೆದು ಹೆಗ್ವಾಡಿಪುರ ಅಂತ ಹೇಳಿ ಚಾಮರಾಜನಗರ ಜಿಲ್ಲೆ ಆಗಿರ್ಬೋದು, ಮೈಸೂರಿನ ವರ್ಣ ಹಾಗೂ ನಂಜನಗೂಡು ತಾಲೂಕುಗಳ ಹುಲ್ಲಹಳ್ಳಿ, ರಾಂಪುರ, ಮುದ್ದಳ್ಳಿ ಹೀಗೆ ಹಲವಾರು ಗ್ರಾಮಗಳಲ್ಲಿ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಗುಡ್ಡದ ಬೇವನಹಳ್ಳಿಯಲ್ಲಿ ಹೀಗೆ ಸಂಪೂರ್ಣವಾಗಿ ಯಾರು ಸಾಲ ಪಡ್ಕೊಂಡಿದ್ರು ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಅವರು ಸಂಪೂರ್ಣವಾಗಿ ದನ ಕರುಗಳನ್ನು ಬಿಟ್ಟು ಗ್ರಾಮವನ್ನೇ ತ್ಯಜಿಸಿದ್ದಾರೆ. ಜೊತೆಗೆ ಬಾಗಲಕೋಟೆ, ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಹಾಗೆ ಕಲಬುರಗಿ, ಬೀದರ್, ಹಾವೇರಿ, ರಾಮನಗರ ಜಿಲ್ಲೆ ಇತ್ತೀಚೆಗೆ ನಿನ್ನೆ ತಿಮ್ಮಯ್ಯನ ದೊಡ್ಡಿ ಅಂತಕ್ಕಂಥದ್ರಲ್ಲಿ ಒಬ್ಬ ಯಶೋದಮ್ಮ ಅಂತಕ್ಕಂಥ ಒಬ್ಬ ಸಾಲ ಪಡೆದ ಮಹಿಳೆ ಯಾವ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಾಲ ನೀಡಿದ್ರು ಅವರ ಕಿರುಕುಳಕ್ಕೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದು ನಮ್ಮ ರೈತ ಪರ್ವ ಸಂಘಟನೆಯನ್ನು ಈ ಕ್ರಮವನ್ನು ನಾವು ಖಂಡಿಸ್ತೇವೆ. ಈಗ ಏನಾಗ್ತಾ ಇದೆ ಅಂತಂದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ನೀಡೋದರಲ್ಲಿ ಒಂದು ವರದಾನ ಹೌದು, ಇತ್ತೀಚಿನ ಘಟನೆಗಳಿಂದ ಅದು ಒಂದು ರೀತಿ ಜನಗಳಿಗೆ ದುಷ್ಪರಿಣಾಮ ಬೀರ್ತಕ್ಕಂಥ ಒಂದು ಅಹಿತಕರ ಘಟನೆಗಳಿಗೆ ಪೂರಕವಾಗಿ ನಿಲ್ಲಬಲ್ಲ ಈ ಸಂಸ್ಥೆಗಳ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಈ ಘಟನೆಗಳು ಸಾಕ್ಷಿಯಾಗಿವೆ. ಹೇಗೆ ಅಂದರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಮಾಡ್ತವೆ, ಮುಖ್ಯವಾಗಿ ಗ್ರಾಮೀಣ ಮಟ್ಟದಲ್ಲಿ ಸ್ವಸಹಾಯ ಗುಂಪುಗಳ ಸದಸ್ಯರಿಗೆ ಯಾವುದೇ ಥರದ ಭದ್ರತೆ ಇಲ್ಲಂತ ಸಾಲವನ್ನು ನೀಡ್ತಾರೆ. ಜೊತೆಗೆ ನೀಡೋದು ಎನ್ನುವುದು ಎಷ್ಟು ಈಸಿಯಾಗಿ ಅವರಿಗೆ ಲಭ್ಯತೆ ಸಿಗುತ್ತೆ ಆ ಲೋನು, ಅದನ್ನು ತೀರುವಳಿ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಏನು 1 ವಾರ 2 ವಾರ ಎಂಥವ್ರಿಗೂ ಸ್ವಲ್ಪ ಕಷ್ಟ ಬರುತ್ತೆ. ಸೊ ಅದನ್ನೇ ಏನು ಮಾಡ್ತಾರೆ ಈ ಸಂಸ್ಥೆಯವರು, ಯಾವ ಕಂತು ಮಿಸ್ ಆಯ್ತದೆ ಅದಕ್ಕೆ ಬಡ್ಡಿ ಮೇಲೆ ಬಡ್ಡಿ ವಿಧಿಸಿ ಅವರಿಗೆ ಒತ್ತಡ ಹೇರಿ ಈ ಥರ ಘಟನೆಗಳಿಗೆ ಪಾಪ ಮಾನ ಮರ್ಯಾದೆ ನಮ್ಮ ಗ್ರಾಮೀಣರಲ್ಲಿ ಜಾಸ್ತಿ ಇರ್ತದೆ. ಅವ್ರ ಮಾನ ಮರ್ಯಾದೆಗೆ ಹಂಚ್ಕೊಂಡು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇದನ್ನೇ ದುರ್ಬಲತೆ ಅಂತಕ್ಕಂಥದ್ದಾಗಿ ಈ ಥರ ಖಾಸಗಿ ಫೈನಾನ್ಸ್ ಕಂಪ್ನಿಗಳು ಅವರ ದೌರ್ಬಲ್ಯ ಅನ್ಕೊಂಡು ಅವ್ರ ಮೇಲೆ ಒತ್ತಡ ಏರಿ ಬಡ್ಡಿ, ಚಕ್ರ ಬಡ್ಡಿ ಆ ಥರ ವಿಧಿಸ್ತಾ ಇರೋದ್ರಿಂದ ಈ ಥರ ರಾಜ್ಯಾದ್ಯಂತ ಘಟನೆಗಳು ಸಂಭವಿಸ್ತಾ ಇದೆ. ಮೂಲತಃ ನಮ್ಮ ಒತ್ತಾಯ ಇಷ್ಟು, ಸರ್ಕಾರ ಇದಕ್ಕೆ ಒಂದು ಕಾನೂನನ್ನ ರೂಪಿಸಬೇಕು. ಈಗ ಆಲ್ರೆಡಿ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾಲ ಮರುಪಾವತಿಗೆ ಏನೇನು ಕ್ರಮ ವಹಿಸಬೇಕು ಅಂತ ಒಂದು ಮಾನದಂಡಗಳನ್ನೇ ಕೊಟ್ಟಿದೆ. ಅದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆ ಅಂತ ಫೈನಾನ್ಸ್ ಕಂಪ್ನಿಗಳು ಇತ್ತೀಚೆಗೆ ಏನು ಬರ್ತಾ ಇವೆ ಘಟನೆಗಳು ಇವೇ ಪೂರಕವಾದ ಸಾಕ್ಷಿಗಳು. ನಾವು ಇದನ್ನು ನಮ್ಮ ರೈತ ಪರ್ವ ಸಂಘಟನೆಯಿಂದ ಇದನ್ನು ತುಂಬವಾಗಿ ಖಂಡಿಸ್ತೇವೆ. ಇದು ಮರುಕಳಿಸಬಾರ್ದು. ಏನು RBI ಮಾನದಂಡಗಳಿವೆ ಅದನ್ನು ಪಾಲಿಸ್ಕೊಂಡು ನೀವು ಸಾಲಗಾರರಿಂದ ವಸೂಲಾತಿ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ. ಸೊ ಹಾಗಾಗಿ ಅದನ್ನೇ ಅವರ ದೌರ್ಬಲ್ಯ ಅಂತ ಹೇಳಿ ಹೆಚ್ಚುವರಿಯಾಗಿ ಬಡ್ಡಿ ವಿಧಿಸೋದು, ಅವರಿಗೆ ಒತ್ತಡ ಏರೋದು, ಅವಮಾನ ರೀತಿಯಾಗಿ ನಡೆಸ್ಕೊಳ್ಳೋದು, ಇದು ಯಾವ ರೀತಿ ಸಾಲಗಾರರ ತೆಗೆದುಕೊಂಡಂತಹವ್ರಿಗೆ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದಾಗಿ ಇತ್ತೀಚಿನ ಘಟನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಮರುಕಳಿಸಬಾರ್ದು. ಇದರ ವಿರುದ್ಧ ನಾವು ಈಗ ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ಕೂಡಲೇ ಸರ್ಕಾರ ಎಚ್ಚೆದ್ದು ಏನು ಮೈಕ್ರೋ ಕಂಪನಿಯವರು ಇದ್ದಾರೆ ಸಾಲ ವಸೂಲಾತಿ ಮಾಡಬೇಕಾದ್ರೆ
ನ್ಯಾಯಬದ್ಧವಾಗಿ ಕಾನೂನಾತ್ಮಕವಾಗಿ RBI ನೀಡಿರ್ತಕ್ಕಂಥ ಮಾನದಂಡಗಳನ್ನು ಅನುಸರಿಸ್ಕೊಂಡು ವಸೂಲಾತಿ ಮಾಡಿ ಅಭ್ಯಂತರ ಇಲ್ಲ. ನೀವು ಬೇಕು ಅಂತ ಏನೋ ರೌಡಿಗಳು ಬಿಟ್ಟು ವಸೂಲಾತಿ ಮಾಡೋದು, ಅಸಭ್ಯವಾಗಿ ವರ್ತಿಸೋದು, ಅವಮಾನೀಯ ರೀತಿಯಾಗಿ ನಡೆಸ್ಕೊಳ್ಳೋದು, ಇದು ನಾವು ಖಂಡಿಸ್ತೇವೆ. ಇದು ಮರುಕಳಿಸಬಾರ್ದು. ಯಾಕೆಂತಂದರೆ ಈ ಮರುಭೂಮಿನಲ್ಲಿ OASIS ಇದ್ದಂಗೆ ಈತ ಮೈಕ್ರೋ ಫೈನಾನ್ಸ್ಗಳು ನೀಡ್ತಕ್ಕಂಥ ಸಾಲಗಳು ಅಲ್ಲಿ ರೈತರಿಗೆ ನಿಜವಾಗ್ಲೂ ಒಳ್ಳೆ ಒಂದು ರೀತಿ ಚಿರಾಪುಂಜಿ ಥರ ಇವು. ಅದನ್ನೇ ದುರ್ಬಳಕೆ ಮಾಡ್ಕೋಬೇಡಿ ಸಂಸ್ಥೆಯವರು. ದಯಮಾಡಿ ನಿಮ್ದು ಏನಿದೆ ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಆ ಥರ ಕ್ರಮ ವಹಿಸಿ. ನೀವು ಬಲವಂತವಾಗಿ ದೈಹಿಕವಾಗಿ ಹಲ್ಲೆಗಳು ಮಾಡೋದು ಅಥವಾ ನಿಂದನೆ ಮಾಡತಕ್ಕಂಥದ್ದು, ಅವರನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪ್ರಚೋದನೆ ನೀಡೋದು, ಇವೆಲ್ಲ ಸಹಿಸೋದಿಲ್ಲ, ನಾವು ಖಂಡಿಸ್ತೇವೆ. ಹೀಗಾಗಿ ಸರ್ಕಾರನೂ ಸಹ ಈಗ ಖಾಸಗಿ ಸಾಲ ಏನು ತಗೊಂಡಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಏನೋ ವಜಾ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಅದು ಕಟ್ಟಲೇಬೇಕು. ಅದು ನಿಯಮ ಏನಿದೆ ಅದನ್ನು ಒಳಗೆ ಕಾನೂನು ರೀತಿಯಾಗಿ ವಸೂಲಾತಿಗೆ ಮುಂದಾಗಿ ಕಿರುಕುಳ ಕೊಡಬೇಡಿ ಅಂತ ನಾವು ಆಗ್ರಹಿಸ್ತೇವೆ. ಇನ್ನು ಈ ಥರ ಘಟನೆಗಳಿಗೆ ನಾವು ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ರೈತ ಪರ್ವ ಏನು ಈ ಮೈಕ್ರೋ ಫೈನಾನ್ಸ್ ಇತ್ತೀಚೆಗೆ ಏನು ಘಟನೆಗಳ ಆಗುವಂತೆ ಮಾಡಿಕೊಂಡಿದೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ.